ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂ ಒಂದಲ್ಲ ಒಂದು ವಿವಾದಕ್ಕೆ ಕಾರಣವಾಗ್ತಿದೆ. ಇದರ ಜೊತೆ ಪೊಲೀಸರಿಗೂ ಕೂಡ ದಿಕ್ಕೆ ತೋಚದಂತಹ ಪರಿಸ್ಥಿತಿಗೆ ತಂದೊಡ್ಡಿದೆ. ಮೊನ್ನೆ ನಡೆದ ಆರ್ಸಿಬಿ ಮತ್ತು ಗುಜರಾತ್ ನಡುವಿನ ಪಂದ್ಯದ ವೇಳೆ ಸಮಸ್ಯೆ ಕಂಡುಬಂದಿದ್ದು ತನಿಖೆ ವೇಳೆ ಬಯಲಾಗಿದೆ. ಚಿನ್ನಸ್ವಾಮಿಯಲ್ಲಿ 240 ಸಿಸಿಟಿವಿಗಳ ಕನೆಕ್ಷನ್ ಕಟ್. ಸಿಸಿಟಿವಿ ಕಂಪನಿ ಸಂಬಳ ನೀಡದ್ದಕ್ಕೆ ಖತರ್ನಾಕ್ ಸ್ಕೆಚ್. ಭಾರತದಲ್ಲಿ ಐಪಿಎಲ್ ಚುಟುಕು ಕ್ರಿಕೆಟ್ ಹಬ್ಬ ಶುರುವಾಗಿ ಹತ್ತಿರ 1 ತಿಂಗಳು ಕಳೆದಿದೆ. ಹಾಲಿ ಚಾಂಪಿಯನ್ ಆರ್ಸಿಬಿ ತಂಡವು ಈ ಬಾರಿ ಉಳಿದಂತಹ ತಂಡಗಳಿಗೆ ಪೈಪೋಟಿ ನೀಡುತ್ತಾ ಬರ್ತಾ ಇದೆ. ಆದರೆ ತವರು ಮೈದಾನವಾದ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣ ಮಾತ್ರ ಆರ್ಸಿಬಿ ವಿಜಯೋತ್ಸವದ ಬಳಿಕವೂ ಹಲವಾರು ದುರಂತಗಳು ಸಂಭವಿಸ್ತಾನೆ ಇದೆ. ಕ್ರೀಡಾಂಗಣವನ್ನ ಎಷ್ಟೇ ಬಿಗಿ ಬಂದೋಬಸ್ತ್ ಮಾಡಿದ್ರೂ ದುರಂತಗಳು ಸಂಭವಿಸ್ತಾನೆ ಇದೆ. ಮೊನ್ನೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆರ್ಸಿಬಿ ಮತ್ತು ಜಿಟಿ ಪಂದ್ಯದಲ್ಲೂ ಕೂಡ ಒಂದು ದುಷ್ಕೃತ್ಯ ನಡೆದಿದೆ. ಪಂದ್ಯದ ವೇಳೆ ಕಳ್ಳರು ಸಿಸಿಟಿವಿ ಕನೆಕ್ಷನ್ ಅನ್ನ ಸ್ಥಗಿತಗೊಳಿಸಿದ್ದಾರೆ. ದುಷ್ಕರ್ಮಿಗಳು ಕ್ರೀಡಾಂಗಣದಲ್ಲಿ ಬರೋಬ್ಬರಿ 240 ಸಿಸಿಟಿವಿ ಕ್ಯಾಮೆರಾ ಕನೆಕ್ಷನ್ ಕಟ್ ಮಾಡಿದ್ದಾರೆ. ಸ್ಟೇಡಿಯಂ ಸುತ್ತಮುತ್ತ ಪ್ರವೇಶ ದ್ವಾರದಲ್ಲಿ ಹಾಕಿದ್ದಂತಹ ಸಿಸಿಟಿವಿ ಕನೆಕ್ಷನ್ ಕಟ್ ಮಾಡಿದ್ದು ಇದರಿಂದ ಬೆಂಗಳೂರಿನ ಪೊಲೀಸರಿಗೆ ಒಂದು ರೀತಿ ದಿಕ್ಕೇ ತೋಚದಂತಾಗಿತ್ತು. ಪಂದ್ಯ ಮುಗಿದ ನಂತರ ಪ್ರಕರಣ ಕೈಗೆತ್ತಿಕೊಂಡಿರುವಂತಹ ಪೊಲೀಸರು ತನಿಖೆಯನ್ನ ಆರಂಭ ಮಾಡಿದಾಗ ಆರೋಪಿಗಳನ್ನ ವಶಕ್ಕೆ ಪಡೆದುಕೊಂಡಿದ್ರು. ಆರೋಪಿಗಳ ವಿಚಾರಣೆ ವೇಳೆ ಸ್ಫೋಟಕ ಸತ್ಯವನ್ನ ಬಯಲು ಮಾಡಿದ್ರು. ಸಿಸಿಟಿವಿ ಕಂಪನಿ ಸಂಬಳವನ್ನ ಕೊಡದೇ ಇದ್ದಿದ್ದಕ್ಕೆ ಆರೋಪಿಗಳು ಈ ರೀತಿಯ ವರ್ತನೆ ಮಾಡಿದ್ದಾರೆ ಅಂತ ಹೇಳಿ ಗೊತ್ತಾಯ್ತು. ಕ್ರೀಡಾಂಗಣದಲ್ಲಿ ಬ್ಲಾಕ್ ಟಿಕೆಟ್ ಮಾರಾಟ, 10 ಮಂದಿ ಬಂಧನ. ಇನ್ನು ಇದರ ಜೊತೆಗೆ ಇದೇ ಆರ್ಸಿಬಿ ಮತ್ತು ಜಿಟಿ ನಡುವಿನ ಪಂದ್ಯದ ವೇಳೆ ಟಿಕೆಟ್ಗಳನ್ನ ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಾ ಇದ್ದಂತಹ ದಂಧೆಯನ್ನ ಪೊಲೀಸರು ಭೇದಿಸಿದ್ದಾರೆ. ಈ ಸಂಬಂಧ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ಒಟ್ಟು 7 ಎಫ್ಐಆರ್ ದಾಖಲೆಯಾಗಿದ್ದು 10 ಮಂದಿ ಆರೋಪಿಯನ್ನ ಬಂಧಿಸಲಾಗಿದೆ. ಬಂಧಿತರಿಂದ P3 ಸ್ಟ್ಯಾಂಡ್ನ 6 ಮತ್ತು ರೋಜರ್ ಬನ್ನಿ ಸ್ಟ್ಯಾಂಡ್ನ 6 ಟಿಕೆಟ್ ಅನ್ನ ಸೇರಿದಂತೆ ಒಟ್ಟು 19 ಟಿಕೆಟ್ ಅನ್ನ ವಶಕ್ಕೆ ಪಡಿಸಿಕೊಳ್ಳಲಾಗಿದೆ. ಕಳೆದ ದಿನಗಳ ಹಿಂದಷ್ಟೇ ಮೊಬೈಲ್ ಕಳ್ಳತನವು ಆರಂಭವಾಗಿತ್ತು, ಪಂದ್ಯದಲ್ಲಿ ಸಂಭವಿಸಿತ್ತು. ನಂತರ ಟಿಕೆಟ್ ಕಳ್ಳ ಸಾಗಾಣಿಕೆ ಮತ್ತು ಸಿಸಿಟಿವಿ ಕನೆಕ್ಷನ್ ಕಟ್ ಇನ್ನಿತರ ಸಮಸ್ಯೆಗಳು ಎದುರಾಗ್ತಾ ಇತ್ತು. ಇದಕ್ಕೆ ಆದಷ್ಟು ಬೇಗ ಪೊಲೀಸರು ಮತ್ತು ಕೆಎಸ್ಸಿಎ ಮ್ಯಾನೇಜ್ಮೆಂಟ್ ಕಡಿವಾಣ ಹಾಕಬೇಕಾಗಿದೆ. ಕಳೆದ ವರ್ಷ ನಡೆದ ಆರ್ಸಿಬಿ ವಿಜಯೋತ್ಸವ ಕಾಲ್ತುಳಿತದ ನಂತರ ಈ ರೀತಿಯ ಸಮಸ್ಯೆಗಳು ಆರ್ಸಿಬಿ ಹಾಗೂ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಎದುರಾಗ್ತಿದೆ. ಆರ್ಸಿಬಿ ಎಲ್ಲ ಲೀಗ್ ಪಂದ್ಯಗಳು ಮುಗಿದಿತ್ತು. ಇನ್ನು ಕ್ವಾಲಿಫೈಯರ್ ಮತ್ತು ಫೈನಲ್ ಪಂದ್ಯಗಳು ನಡೆಯಬೇಕಿದೆ. ಅಷ್ಟರಲ್ಲಿ ಮತ್ತೆ ಈ ರೀತಿಯ ದುಷ್ಕೃತ್ಯಗಳು ಸಂಭವಿಸದಂತೆ ನೋಡಿಕೊಳ್ಳುವುದು ಉತ್ತಮ.